ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 21/5/2026. ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ತಪಸ್ವಿ ಮಕ್ಕಳೇ, ನೆನಪಿನ ಯಾತ್ರೆಯು ಅತ್ಯಂತ ಕಠಿಣವಾಗಿದೆ. ಎಲ್ಲರಿಂದ ಬುದ್ಧಿಯೋಗವನ್ನು ತೆಗೆದು ಒಬ್ಬ ತಂದೆಯೊಂದಿಗೆ ಜೋಡಿಸುತ್ತೀರಿ. ವಿನಾಶದ ಸಮಯ ಬಂದಾಗ ನಿಮ್ಮ ನೆನಪಿನ ಯಾತ್ರೆ ಪೂರ್ಣಗೊಳ್ಳುತ್ತದೆ. ಎಲ್ಲವೂ ಇದರ ಮೇಲೆಯೇ ಆಧಾರಿತವಾಗಿದೆ. ಮಕ್ಕಳ ನೆನಪಿನ ಯಾತ್ರೆ ಈಗ ಬಹಳ ಕಡಿಮೆ ಇದೆ. ಓಂ ನಮಃ ಶಿವಾಯ್. ಒಂದು ದಿನ ಮಕ್ಕಳು ಹೊರದೇಶಗಳಿಗೂ ಹೋಗುತ್ತಾರೆ, ಚಿತ್ರಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಮತ್ತು ನಂತರ ಬಹಳ ಒಳ್ಳೆಯ ಅಭಿಪ್ರಾಯಗಳು ಹೊರಬರುತ್ತವೆ. ಗೀತೆಯ ಭಗವಂತ ಕೃಷ್ಣನಲ್ಲ, ಗಾಡ್ ಫಾದರ್ ಆಗಿದ್ದಾರೆ. ನಂತರ ಸರ್ವವ್ಯಾಪಿ ಎಂಬ ಮಾತು ಬರುತ್ತದೆ. ಆದರೆ ಕಲ್ಲು ಬುದ್ಧಿಯವರು ಇದನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ನೀವು ಸಹ ಕಲ್ಲು ಬುದ್ಧಿಯವರಾಗಿದ್ದೀರಿ ಅಲ್ಲವೇ? ಇದು ಮುಳ್ಳಿನ ಅರಣ್ಯವಾಗಿದೆ. ನಿಮ್ಮನ್ನು ಕೇಳಿದರೆ ಶ್ರೀಮತದಂತೆ ರಾವಣನ ಮೇಲೆ ವಿಜಯ ಸಾಧಿಸುವ ವಾನರ ಸೇನೆ ಎಂದು ಹೇಳುತ್ತೀರಿ. ಬಾಬಾ ಈಗಲೂ ಹೊರದೇಶಗಳಿಗೆ ಕಳುಹಿಸಬಹುದು, ಆದರೆ ಅಂತಹ ಯೋಗ್ಯತೆ ಇನ್ನೂ ಬಂದಿಲ್ಲ. ವಿದೇಶಕ್ಕೆ ಹೋಗಿ ಪ್ರಯತ್ನ ಮಾಡುವಂತಹವರು ಯಾರೂ ಇಲ್ಲ. ಶಿವ ಭಗವಾನು ವಾಚ. ಮಕ್ಕಳೇ, ಯೋಗ ಬಲವಿಲ್ಲ, ಯೋಗ ಬಲ ಕಡಿಮೆ ಇದೆ ಎಂದು ಎಲ್ಲರಿಗೂ ತಿಳಿದಿದೆ. ಯಾರ ಅಹಂಕಾರವೂ ಅಲುಗಾಡುತ್ತಿಲ್ಲ. ಜ್ಞಾನದ ಬಾಣಗಳಲ್ಲಿ ತೀಕ್ಷ್ಣತೆ ಇರಬೇಕು ಎಂದು ತಂದೆ ಸಿದ್ಧಪಡಿಸುತ್ತಾರೆ. ನಂತರ ತಂದೆಯೇ ಹೇಳುತ್ತಾರೆ ಇವರು ಯೋಗ್ಯರಾಗಿದ್ದಾರೆ ಎಂದು. ಈಗ ಯಾರಾದರೂ ಹೇಳಿದರೆ ಅನುಮತಿ ನೀಡುವುದಿಲ್ಲ. ಯೋಗ ಬಲವಿರಬೇಕು ಮತ್ತು ತಂದೆಯ ಮೇಲೆ ಬಹಳ ಪ್ರೀತಿ ಬುದ್ಧಿಯೂ ಇರಬೇಕು. ಮುಖ್ಯ ವಿಷಯವೆಂದರೆ ವಿನಾಶಕಾಲೆ ಪ್ರೀತ ಬುದ್ಧಿ ಮತ್ತು ವಿನಾಶಕಾಲೆ ವಿಪರೀತ ಬುದ್ಧಿ. ಅವರು ದೇವತೆಗಳು, ಇವರು ಅಸುರರು. ಅವರು ಸತ್ಯಯುಗದವರು, ಇವರು ಕಲಿಯುಗದವರು. ಅವರ ನಡುವೆ ಹೋರಾಟ ಹೇಗೆ ಸಾಧ್ಯ? ಮನುಷ್ಯರ ಬುದ್ಧಿ ಹೇಗಿದೆ ನೋಡಿ. ಆದರೆ ತಂದೆ ಹೇಳುತ್ತಾರೆ ಈ ಡ್ರಾಮಾವನ್ನು ನಾನು ಕೂಡ ಬದಲಾಯಿಸಲು ಸಾಧ್ಯವಿಲ್ಲ. ಜ್ಞಾನವು ಬಹಳ ಸುಲಭವಾಗಿದೆ. ಭಗವಾನುವಾಚ ಎಂಬ ಪದವೂ ಇದೆ. ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ, ಆಗ ಶಿಕ್ಷೆ ಇಲ್ಲದೆ ಮನೆಗೆ ಬರುತ್ತೀರಿ. ಇಲ್ಲದಿದ್ದರೆ ಬಹಳ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆದರೆ ಈಗ ಮಕ್ಕಳು ಮಾಯೆಯ ವಶದಲ್ಲಿದ್ದಾರೆ. ಎಷ್ಟು ಯೋಗ ಬಲವಿರುತ್ತದೆಯೋ ಅಷ್ಟು ಮಾಯೆಯ ಮೇಲೆ ವಿಜಯ ಪಡೆಯುತ್ತೀರಿ. ತಂದೆ ಹೇಳುತ್ತಾರೆ ಹಳೆಯ ಪ್ರಪಂಚವು ಸ್ವಾಹವಾಗುತ್ತದೆ, ಏಕೆಂದರೆ ನಿಮಗಾಗಿ ಹೊಸ ಪ್ರಪಂಚವು ಅವಶ್ಯವಾಗಿ ಬೇಕು. ಮಕ್ಕಳೇ, ನಿಮಗಾಗಿ ರಾಜಧಾನಿಯನ್ನು ಸ್ಥಾಪಿಸಿಕೊಳ್ಳಿ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ. ತಮ್ಮನ್ನು ರಾಜಯೋಗದ ತಿಲಕ ಇಟ್ಟುಕೊಳ್ಳಲು ಯೋಗ್ಯರನ್ನಾಗಿ ಮಾಡಿಕೊಳ್ಳಿ. ನೆನಪಿನ ಯಾತ್ರೆಯ ಚಂದನವನ್ನು ತೆಗೆದರೆ ನೀವು ವಿಶ್ವದ ಮಾಲೀಕರಾಗುತ್ತೀರಿ. ಈ ರೀತಿಯಾಗಿ ನಾವು ರಾಜ್ಯವನ್ನು ಪಡೆಯಬಹುದು ಎಂದು ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತಾರೆ. ಕೇವಲ ಸಮಯ ಹಿಡಿಯುತ್ತದೆ, ಏಕೆಂದರೆ ಇದು ಯುದ್ಧವಾಗಿದೆ. ಅಸುರಿ ಸಂಪ್ರದಾಯದವರು ದೈವಿ ಸಂಪ್ರದಾಯದವರಾಗುವವರಿಗೆ ದುಃಖ ನೀಡುತ್ತಾರೆ. ಇದೆಲ್ಲವೂ ಡ್ರಾಮಾದಲ್ಲಿ ನಿರ್ಧಾರಿತವಾಗಿದೆ. ಟಿಕ್ ಟಿಕ್ ನಡೆಯುತ್ತಲೇ ಇರುತ್ತದೆ. ಡ್ರಾಮಾದ ಚಕ್ರವು ಸುತ್ತುತ್ತಲೇ ಇರುತ್ತದೆ. ಟಿಕ್ ಟಿಕ್ ಎಲ್ಲಿಂದ ಶುರುವಾಯಿತು ಮತ್ತು ಎಲ್ಲಿಯವರೆಗೆ ತಲುಪಿದ್ದೀರಿ ಎಂಬುದು ಮಕ್ಕಳಿಗೆ ತಿಳಿದಿದೆ. ಅದಕ್ಕಾಗಿಯೇ ಬಾಬಾ ಹೇಳಿದ್ದರು ಸೆಕೆಂಡಿನ ಲೆಕ್ಕವನ್ನು ತೆಗೆಯಿರಿ ಎಂದು. ನಿಮ್ಮ ಬುದ್ಧಿಯಲ್ಲಿ ಇಡೀ ಡ್ರಾಮಾ ನಡೆಯುತ್ತಿರಬೇಕು. ಯಾರ ಪಾತ್ರ ಏನಿದೆಯೋ ಅದನ್ನೇ ಅವರು ಮಾಡಬೇಕು. ಬೇರೆಯವರು ಅದನ್ನು ಮಾಡಲು ಸಾಧ್ಯವಿಲ್ಲ. ಸಮಯ ಕಳೆಯುತ್ತಾ ಹೋಗುತ್ತಿದೆ. ಇದು ಡ್ರಾಮಾ ಎಂದು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ. ಪ್ರತಿ 5,000 ವರ್ಷಗಳ ನಂತರ ಇದು ನಡೆಯುತ್ತಲೇ ಇರುತ್ತದೆ. ಇದು ಬೇಹದ್ದಿನ ಗಡಿಯಾರವಾಗಿದೆ. ಇದು ಲೀನಿಯರ್ ಗಡಿಯಾರವಾಗಿದೆ, ಬಹಳ ನಿಖರವಾಗಿದೆ. ಈ ಸೃಷ್ಟಿರೂಪಿ ಚಕ್ರವು ಸುತ್ತಲೂ 5,000 ವರ್ಷಗಳು ಬೇಕಾಗುತ್ತವೆ. ಈಗ ಇಷ್ಟು ಸಮಯ ಕಳೆದಿದೆ ಎಂದು ನೀವು ಹೇಳುತ್ತೀರಿ. ಸಮಯ ಎಷ್ಟು ಎಂದು ಯಾರಾದರೂ ಕೇಳಿದರೆ ಹದ್ದಿನ ಸಮಯವೋ ಅಥವಾ ಬೇಹದ್ದಿನ ಸಮಯವೋ ಎಂದು ಕೇಳಿ. ಬೇಹದ್ದಿನ ಗಡಿಯಾರದಲ್ಲಿ ಇಷ್ಟು ಸಮಯವಾಗಿದೆ ಎಂದು ಹೇಳಿ. ಹದ್ದಿನ ಸಮಯ ಇದಾಗಿದೆ, ಬೇಹದ್ದಿನ ಸಮಯ ಇದಾಗಿದೆ. ಅವರು ಆಶ್ಚರ್ಯ ಪಡುತ್ತಾರೆ. ಈ ವಂಡರ್ಫುಲ್ ವಿಷಯಗಳನ್ನು ಕಲಿತುಕೊಳ್ಳಿ. ಯಾರನ್ನಾದರೂ ಕೇಳಬೇಕು, ಸಮಯ ತಿಳಿಸಿ. ಬೇಹದ್ದಿನ ಸಮಯ ತಿಳಿಸಿ, ಹದ್ದಿನದ್ದಲ್ಲ. ನಿಮಗೆ ತಿಳಿಸಲು ಸಾಧ್ಯವಾಗದಿದ್ದರೆ ನಾವು ತಿಳಿಸುತ್ತೇವೆ. ನಾನು ಯಾವುದೇ ಹದ್ದಿನ ಸಮಯವನ್ನು ತಿಳಿಸುವುದಿಲ್ಲ. ಬೇಹದ್ದಿನ ಗಡಿಯಾರದಲ್ಲಿ ಇಷ್ಟು ವರ್ಷಗಳಾಗಿವೆ ಎಂದು ತಿಳಿಸುತ್ತೇನೆ. 5,000 ವರ್ಷಗಳು ಪೂರ್ಣಗೊಳ್ಳಲು ಇಷ್ಟು ಬಾಕಿ ಇದೆ. ಇವು ಅದ್ಭುತ ವಿಷಯಗಳಲ್ಲವೇ?
ಇಡೀ ಡ್ರಾಮಾ ಅಕ್ಷರಶಃ ಪುನರಾವರ್ತನೆಯಾಗುತ್ತದೆ. ಒಮ್ಮೆ ಅನಾದಿಯಾಗಿ ಶೂಟ್ ಆಗಿರುವುದು ನಡೆಯುತ್ತಲೇ ಇರುತ್ತದೆ. ಇದರಲ್ಲಿ ಎಲ್ಲವೂ ಬರುತ್ತದೆ. ಕಾಯಿಲೆ ಇತ್ಯಾದಿಗಳ ಹೆಸರು ಅಲ್ಲಿ ಇರುವುದಿಲ್ಲ. ಅಲ್ಲಿ ಪ್ರತಿಯೊಂದು ವಸ್ತುವು ಹೊಸದಾಗಿರುತ್ತದೆ. ಇಲ್ಲಿ ಹೊಸ ಕಾಯಿಲೆಗಳು ಬರುತ್ತಲೇ ಇರುತ್ತವೆ. ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಎಂದು ವಿವರಿಸುವುದು ಸುಲಭ. ನಾನು ಏನಾಗಿದ್ದೆ ಮತ್ತು ನಂತರ ಯಾವ ಪಾತ್ರವನ್ನು ಮಾಡುತ್ತಾ ಬಂದಿದ್ದೇನೆ ಎಂದು ತಿಳಿದಿದೆ. ತಂದೆ ಮಕ್ಕಳಿಗೆ ಹೇಳುತ್ತಾರೆ, ನಿಮ್ಮ ಚಾರ್ಟ್ ಇಟ್ಟುಕೊಳ್ಳಿ, ಆಗ ತಪ್ಪುಗಳ ಅರಿವಾಗುತ್ತದೆ. ವಿಕಾರಗಳಿಂದ ಗುಣಗಳು ಹಾಳಾಗುತ್ತದೆ. ಇದು ವಿಕಾರಿ ಪ್ರಪಂಚ. ದೇವತೆಗಳದ್ದು ನಿರ್ವಿಕಾರಿ ಪ್ರಪಂಚ. ದೈವಿ ಚಾರಿತ್ರ್ಯವನ್ನು ಎಲ್ಲರೂ ಗುಣಗಾಯನ ಮಾಡುತ್ತಾರೆ. ನಾವು 5,000 ವರ್ಷಗಳ ಹಿಂದೆ ಹೊಸ ಪ್ರಪಂಚದಲ್ಲಿ ದೇವತೆಗಳಾಗಿದ್ದೆವು ಎಂದು ಮಕ್ಕಳಿಗೆ ಗೊತ್ತಿದೆ. ಪಲ್ಟಿ ಹೊಡೆಯುವ ಆಟ ಆಡುತ್ತಾ ಬಂದಿದ್ದೇವೆ. ವಿರಾಟ ರೂಪದಲ್ಲಿ ಜುಟ್ಟು ತೋರಿಸಿಲ್ಲ. ಮುಖ ಮತ್ತು ಹಣೆಯು ಬೇರೆ ಬೇರೆಯಾಗಿದೆ ಅಲ್ಲವೇ? ದೇವತೆಗಳ ಮುಖವನ್ನು ತೋರಿಸಲಾಗಿದೆ. ಹಣೆಯ ಮುಖ್ಯ ಭಾಗ ಜುಟ್ಟು. ಹಿಂದೆ ಜುಟ್ಟು ಮತ್ತು ಜನಿವಾರದ ಗುರುತು ಇರುತ್ತಿತ್ತು. ಈ ಎಲ್ಲಾ ವಿಷಯಗಳು ಮಕ್ಕಳ ನೆನಪಿನಲ್ಲಿವೆ. ಆತ್ಮವು ಎಷ್ಟು ಚಿಕ್ಕದಾಗಿದೆ. ಇದರಲ್ಲಿ ಸ್ವಲ್ಪವೂ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ. ಆತ್ಮಗಳೆಲ್ಲವೂ ಒಂದೇ ರೀತಿ ಇವೆ ಅಲ್ಲವೇ? ಆತ್ಮವು ಬಿಂದುವಾಗಿದೆ. ಉಳಿದಂತೆ ಆಟವೆಲ್ಲವೂ ಈ ಶರೀರದೊಂದಿಗೆ ನಡೆಯುತ್ತದೆ. ತಂದೆ ಎಷ್ಟು ಅದ್ಭುತವಾಗಿದ್ದಾರೆ. ಮತ್ತೆ ಆತ್ಮವು ಅದ್ಭುತವಾಗಿದೆ. ಈ ಎಲ್ಲ ಆತ್ಮಗಳ ತಂದೆ ಅವರಾಗಿದ್ದಾರೆ. ಹೀಗೆ ಪುರುಷಾರ್ಥದ ವಿಚಾರಗಳು ನಡೆಯುತ್ತಿರಬೇಕು ಅಲ್ಲವೇ? ಬಹಳ ಸೂಕ್ಷ್ಮವಾದ ಜ್ಞಾನವು ಮಕ್ಕಳಿಗೆ ಸಿಗುತ್ತಿದೆ. ಎಲ್ಲಕ್ಕಿಂತ ಆಶ್ಚರ್ಯವೆಂದರೆ ಎಷ್ಟು ಚಿಕ್ಕ ಆತ್ಮ ಎಂತಹ ಪಾತ್ರವನ್ನು ಮಾಡುತ್ತಿದೆ. ಶರೀರಗಳು ಹೇಗೆ ತಯಾರಾಗುತ್ತವೆ ನೋಡಿ. ಹೇಗೆ ವಿಧ ವಿಧವಾದ ಪ್ರಾಣಿಗಳು, ಜೀವ ಜಂತುಗಳು ಇರುತ್ತವೆ. ಸಮುದ್ರದಲ್ಲಿ ಇಳಿದು ಆ ಪ್ರಾಣಿಗಳ ಬೆನ್ನಿನ ಮೇಲೆ ಅಡುಗೆ ಮಾಡುವಷ್ಟು ದೊಡ್ಡ ಪ್ರಾಣಿಗಳಿರುತ್ತವೆ. ಮತ್ತು ಸಮುದ್ರದಿಂದಲೇ ಮನುಷ್ಯರು ಎಷ್ಟೋ ಆಹಾರವನ್ನು ಸೇವಿಸುತ್ತಾರೆ. ಅರ್ಧ ಹೊಟ್ಟೆ ಸಮುದ್ರದಿಂದಲೇ ತುಂಬುತ್ತದೆ. ಸತ್ಯಯುಗದಲ್ಲಿ ಸಮುದ್ರದ ಆಹಾರವನ್ನು ತಿನ್ನಬೇಕಾಗಿಲ್ಲ. ಎಲ್ಲಕ್ಕಿಂತ ವಂಡರ್ಫುಲ್ ಎಂದರೆ ಆತ್ಮ. ಅದರ ಪಾತ್ರ ಎಂದಿಗೂ ಮುಗಿಯುವುದಿಲ್ಲ. ಅದಕ್ಕಾಗಿಯೇ ತಂದೆ ಹೇಳುತ್ತಾರೆ, ನಾನು ಗುಹ್ಯ ಹಾಗೂ ಅದ್ಭುತ ವಿಷಯಗಳನ್ನು ತಿಳಿಸುತ್ತೇನೆ. ನಮಗೆ ಟೀಚರ್ ನೆನಪಾಗುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಯಾವಾಗಲೂ ಹೇಳುವುದಿಲ್ಲ. ಮಕ್ಕಳು ಹೇಳುತ್ತಾರೆ, ಏನು, ತಂದೆ ನೆನಪಾಗುತ್ತಿಲ್ಲ ಎಂದು. ಇಲ್ಲಿ ಮಾಯೆಯು ಮಕ್ಕಳಿಂದ ತಂದೆಯನ್ನು ಮರೆಸುತ್ತದೆ. ವಿದ್ಯಾರ್ಥಿಗಳಿಂದ ಟೀಚರ್ ಅನ್ನು ಮರೆಸುತ್ತದೆ. ಅನುಯಾಯಿಗಳಿಂದ ಗುರುವನ್ನು ಮರೆಸುತ್ತದೆ. ಮಾಯೆಯು ಮೂವರನ್ನು ಮರೆಸಿಬಿಡುತ್ತದೆ. ತಂದೆ ತಿಳಿಸಿದ್ದಾರೆ, ನಾನು ಒಬ್ಬ ಬಹಳ ದೊಡ್ಡ ಬೇಹದ್ದಿನ ತೋಟಗಾರ. ಈ ತೋಟಗಾರನಿಗೆ ತನ್ನ ತೋಟವನ್ನು ನೋಡಿ ಎಷ್ಟು ಸಂತೋಷವಾಗಬಹುದು ಎಂದು ನಿಮಗೆ ತಿಳಿದಿದೆ. ಅನೇಕ ವಿಧದ ತೋಟಗಳಿರುತ್ತವೆ. ಇವುಗಳಲ್ಲಿ ಎಲ್ಲಾ ರೀತಿಯ ಹೂವುಗಳಿರುತ್ತವೆ. ಕೆಲವು ಗುಲಾಬಿ, ಮಲ್ಲಿಗೆ, ಚಂಪಾ, ಟಾಂಗ್ರ, ಕೆಲವು ಎಕ್ಕದ ಹೂವುಗಳು ಇರುತ್ತವೆ. ಆಗ ತೋಟಗಾರನ ದೃಷ್ಟಿ ಯಾರ ಮೇಲೆ ಹೋಗುತ್ತದೆ? ಅವಶ್ಯವಾಗಿ ಗುಲಾಬಿ ಹೂವಿನ ಮೇಲೆಯೇ ಹೋಗುತ್ತದೆ. ಹೌದು, ಎಲ್ಲಾ ರೀತಿಯ ಹೂವುಗಳು ನನ್ನ ಮುಂದೆ ಕುಳಿತಿವೆ ಎಂದು ತಿಳಿದಿದೆ. ಹಾಗಾದರೆ ಎಕ್ಕದ ಹೂವಿನ ಮೇಲೆ ದೃಷ್ಟಿ ಹೋಗುತ್ತದೆಯೇ? ಎಕ್ಕದ ಹೂವನ್ನು ಪ್ರೀತಿಸುತ್ತಾರೆಯೇ? ಇಲ್ಲ. ಅಲ್ಲಿಂದ ಪ್ರೀತಿ ಸರಿದು ಗುಲಾಬಿ ಹೂವಿನ ಮೇಲೆ ಬೀಳುತ್ತದೆ. ಅದಕ್ಕಾಗಿಯೇ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಯಾವುದೇ ಅಜಾಗರೂಕತೆ ಮಾಡಬೇಡಿ. ಪ್ರತಿಯೊಂದು ವಿಷಯದಲ್ಲೂ ಶ್ರೀಮತದಂತೆ ನಡೆಯಿರಿ. ಯಾವುದೇ ರೀತಿಯ ಲೋಭ ಇತ್ಯಾದಿಗಳನ್ನು ಮಾಡಬೇಡಿ. ಲೋಭವು ಹಾನಿಕಾರಕವಾಗಿದೆ. ನೀವು ತಂದೆಯನ್ನು ಕೇಳಬಹುದು, ಈ ವ್ಯಾಪಾರ ಮಾಡಲೇ? ಇದರಿಂದ ಯಜ್ಞಕ್ಕೆ ಲಾಭವಾಗುತ್ತದೆಯೇ? ಇದರಿಂದ ಯಜ್ಞಕ್ಕೆ ಸಹಾಯ ಸಿಗುತ್ತದೆಯೇ? ಆಗ ತಂದೆ ಮಾಡಿ ಅಥವಾ ಮಾಡಬೇಡಿ ಎಂದು ಹೇಳುತ್ತಾರೆ. ಆದರೆ ಶ್ರೀಮತವನ್ನಂತೂ ಪಡೆಯಲೇಬೇಕು. ಆದ್ದರಿಂದ ಯಾವುದೇ ವಿಷಯದಲ್ಲಿ ಮಕ್ಕಳು ಅಜಾಗರೂಕತೆ ಮಾಡಬಾರದು. ಗುಲಾಬಿ ಹೂವಾಗಿ ತಂದೆಯ ಪ್ರೀತಿಯನ್ನು ಸೆಳೆಯಲು ಪ್ರಯತ್ನಿಸಬೇಕು. ಪ್ರೀತಿಯ ಮಧುರ ತಂದೆಯ ಪ್ರೀತಿಯನ್ನು ಆಕರ್ಷಿಸಬೇಕು. ನೀವು ತಂದೆಯನ್ನು ಎಷ್ಟು ಆಕರ್ಷಿಸುತ್ತೀರೋ ಅಷ್ಟು ತಂದೆಯು ಆಕರ್ಷಿಸುತ್ತಾರೆ ಅಲ್ಲವೇ? ಒಳ್ಳೆಯದು. ನಾವು ಭವಿಷ್ಯದಲ್ಲಿ ರಾಜಕುಮಾರರಾಗುತ್ತೇವೆ ಎಂಬ ನಿಶ್ಚಯ ಯಾರಿಗಿದೆ? ಸಂಗಮ ಯುಗದಲ್ಲೇ ಈ ಪ್ರಶ್ನೆಯನ್ನು ಕೇಳಲಾಗುತ್ತದೆ. ರಾಜವಂಶದ ಸ್ಥಾಪನೆಯಾಗುತ್ತಿದೆ ಎಂದು ನಿಮಗೆ ಗೊತ್ತಿದೆ. ಹಾಗಾದರೆ ವಿದ್ಯಾರ್ಥಿಗಳಿಗೆ ಅವಶ್ಯವಾಗಿ
ಈ ವಿಚಾರವಿರುತ್ತದೆ, ನಾವು ಪ್ರಿನ್ಸ್ ಆಗುತ್ತೇವೆ ಎಂದು. ನಿಶ್ಚಯವಿರುವವರಿಗೆ ಅವಶ್ಯವಾಗಿ ಅಪಾರ ಸಂತೋಷವಿರುತ್ತದೆ. ಈ ಶರೀರವನ್ನು ಬಿಟ್ಟು ನಾನು ಪ್ರಿನ್ಸ್ ಆಗುತ್ತೇನೆ ಎಂಬ ನಿಶ್ಚಯ ಯಾರಿಗಿದೆ? ಎಲ್ಲರೂ ಕೈ ಎತ್ತಿದರು. ಮಕ್ಕಳಿಗೆ ಇಷ್ಟು ಸಂತೋಷವಿರುತ್ತದೆ. ಹಾಗಾದರೆ ಎಲ್ಲರಲ್ಲೂ ಪೂರ್ಣ ದೈವಿ ಗುಣಗಳಿರಬೇಕು. ಯಾವಾಗ ಈ ನಿಶ್ಚಯವಿದೆಯೋ, ನಿಶ್ಚಯ ಬುದ್ಧಿ ಎಂದರೆ ವಿಜಯ ಮಾಲೆಯಲ್ಲಿ ಪೋಣಿಸಲ್ಪಡುವುದು, ಮಾಲೆಯ ಮಣಿಯಾಗುವುದು, ರಾಜಕುಮಾರನಾಗುವುದು. ಮಕ್ಕಳಿಗೆ ಇಷ್ಟು ಸಂತೋಷವಿರುವಾಗ ತಂದೆ ದಾದಾರವರಿಗೂ ಅವಶ್ಯವಾಗಿ ಇರುತ್ತದೆ. ಯಾರಾದರೂ ಅಂತಹ ತಪ್ಪು ಮಾಡಿದರೆ ಕೈ ಎತ್ತಿದ್ದೀರಿ, ರಾಜಕುಮಾರನಾಗುತ್ತೇನೆ ಎಂದು, ಈಗ ಇಂತಹ ನಾಜೂಕಾದ ತಪ್ಪು ಮಾಡುತ್ತಿದ್ದೀರಿ ಎಂದು ಹೇಳುತ್ತಾರೆ. ಸತ್ಯವಂತ ಮಕ್ಕಳು ಸತ್ಯವಾದ ಹೃದಯದಿಂದ ಪುರುಷಾರ್ಥ ಮಾಡುತ್ತಾರೆ. ಒಂದು ದಿನ ಬರುತ್ತದೆ, ಭಾರತದ ರಾಜಯೋಗವನ್ನು ಕಲಿಯಲು ವಿದೇಶದವರೆಲ್ಲರೂ ಅಬುವಿಗೆ ಬರುತ್ತಾರೆ. ಬೇರೆಲ್ಲೂ ಹೋಗುವುದಿಲ್ಲ. ಪ್ಯಾರಡೈಸ್ ಸ್ಥಾಪನೆ ಮಾಡಿದವರು ಯಾರು? ಕಲ್ಪದ ಹಿಂದೆಯೂ ಆಗಿರಬಹುದು. ಹಾಗಾದರೆ ಖಂಡಿತವಾಗಿಯೂ ಮ್ಯೂಸಿಯಂ ತಯಾರಾಗುತ್ತದೆ. ಇಲ್ಲಿ ಪ್ರದರ್ಶನವನ್ನು ಯಾವಾಗಲೂ ಹಾಕಿರಬೇಕು. ನಾವು ಭಾರತದ ಸೇವೆ ಮಾಡುತ್ತೇವೆ. ಇದರಿಂದ ಅನೇಕರ ಕಲ್ಯಾಣವಾಗುತ್ತದೆ. ವಿಶೇಷವಾಗಿ ಹತ್ತಿರವಿರುವವರಿಗೆ ಇದನ್ನು ಈಶ್ವರೀಯ ಮಿಷನ್ ಎಂದು ಕರೆಯಲಾಗುತ್ತದೆ. ಇದರ ಮುಖ್ಯಸ್ಥರು ಯಾರು ಎಂದು ಕೇಳಿದರೆ, ಅರೆ, ಇದು ಈಶ್ವರೀಯ ಮಿಷನ್ ಆಗಿರುವಾಗ ಇನ್ನು ಮುಖ್ಯಸ್ಥರು ಯಾರು ಇರುತ್ತಾರೆ? ಆದ್ದರಿಂದ ಇದು ಯಜ್ಞಕ್ಕೆ ಮಾಡುವ ಸಹಾಯವಾಗಿದೆ, ಹಣ ಇತ್ಯಾದಿ ಖರ್ಚಿನ ವಿಷಯವಲ್ಲ. ತಂದೆಯನ್ನು ಕರೆಯುತ್ತಾರೆ, ಬನ್ನಿರಿ, ನೀವು ಬಂದು ನಮ್ಮನ್ನು ತಮೋಪ್ರಧಾನದಿಂದ ಸತೋಪ್ರಧಾನರನ್ನಾಗಿ ಮಾಡಿ ಎಂದು. ತಂದೆ ಹೇಳುತ್ತಾರೆ, ನಾನು ಎಲ್ಲಿಗೆ ಬರಲಿ? ತಮೋಪ್ರಧಾನ ಮನುಷ್ಯರಿಗೆ ಏನೂ ತಿಳಿದಿಲ್ಲ. ಆದ್ದರಿಂದ ನಂದಿಯನ್ನು ಇಟ್ಟಿದ್ದಾರೆ. ಶಿವ ಎಂಬ ಹೆಸರು ರೂಪವನ್ನು ಇಟ್ಟಿದ್ದಾರೆ. ಶಂಕರನಿಗೂ ಹೆಸರು ರೂಪವಿದೆ. ಅವರು ನಿರಾಕಾರ, ಇವರು ಸಾಕಾರ. ಇಬ್ಬರನ್ನು ಒಟ್ಟಿಗೆ ಸೇರಿಸಿದ್ದಾರೆ. ಅರ್ಥವನ್ನೇನು ತಿಳಿದಿಲ್ಲ. ತಂದೆ ತಿಳಿಸುತ್ತಾರೆ, ನಾನು ನಿರಾಕಾರನಾಗಿದ್ದೇನೆ. ಶಂಕರನು ಸೂಕ್ಷ್ಮವತನದವನಾದನು. ಶಂಕರ ಎಂಬುವವರು ಯಾರೂ ಇಲ್ಲ ಎಂದು ತಂದೆ ತಿಳಿಸಿದ್ದಾರೆ. ಹೀಗೆ 4 ಭುಜಗಳಿರುವ ಚಿತ್ರಗಳಂತಹವರು ಯಾರೂ ಇಲ್ಲ. ವೈಷ್ಣವ ಎಂದರೆ ವಿಷ್ಣುವಿನ ಕುಲದವರು. ಪ್ರಜಾಪಿತ ಬ್ರಹ್ಮನ ಕುಲದಿಂದ ನಂತರ ವಿಷ್ಣುವಿನ ಕುಲದವರಾಗುತ್ತಾರೆ. ವಿಷ್ಣುವಿಗೆ ಚತುರ್ಭುಜವನ್ನು ತೋರಿಸಲಾಗಿದೆ. ತಂದೆಯಂತೂ ಸೂಕ್ಷ್ಮವತನವನ್ನು ಹಾರಿಸಿಬಿಟ್ಟಿದ್ದಾರೆ. ಇದೆಲ್ಲವೂ ಸಾಕ್ಷಾತ್ಕಾರವಾಗಿದೆ. ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ. ಅದು ಇಲ್ಲೇ ಆಗುತ್ತದೆ. ಮಕ್ಕಳಿಗೆ ಬಹಳಷ್ಟು ತಿಳಿಸುತ್ತಿರುತ್ತಾರೆ. ಜೊತೆಗೆ ನೆನಪು ಮಾಡಿ, ಆಗ ಸತೋಪ್ರಧಾನರಾಗುತ್ತೀರಿ ಎಂದು ತಿಳಿಸುತ್ತಾರೆ. ಅನೇಕ ಬಾರಿ ನೀವು ಮಕ್ಕಳು ಸೇರಿ ಬೆಟ್ಟವನ್ನು ಎತ್ತಿದ್ದೀರಿ. ಕಲ್ಲಿನ ಬೆಟ್ಟವು ಚಿನ್ನದ ಬೆಟ್ಟವಾಗುತ್ತದೆ, ಏಕೆಂದರೆ ಅಲ್ಲಿ ಅಪಾರ ಚಿನ್ನವಿರುತ್ತದೆ. ಉಳಿದಂತೆ ಬೆಟ್ಟವನ್ನೇನು ಬದಲಾಗುವುದಿಲ್ಲ. ಮನುಷ್ಯನ ಬುದ್ಧಿಯು ಚಿನ್ನದಿಂದ ಕಲ್ಲಾಗುತ್ತದೆ. ಯಾವುದೇ ವಿಷಯದಲ್ಲಿ ಗೊಂದಲಕ್ಕೀಡಾಗಬೇಡಿ. ತಂದೆ ಹೇಳಿದ್ದಾರೆ, ನನ್ನನ್ನು ನೆನಪು ಮಾಡಿ. ಬೇರೆ ಯಾವುದೇ ವಿಷಯದಲ್ಲಿ ಪ್ರಶ್ನೆ ಮಾಡುವ ಅಗತ್ಯವಿಲ್ಲ. ಸಮಯ ವ್ಯರ್ಥವಾಗುತ್ತದೆ. ಸ್ವೀಟ್ ಹೋಮ್, ಸ್ವರ್ಗಕ್ಕೆ ಹೋಗಲು ಬಯಸುತ್ತೀರಿ ಅಲ್ಲವೇ? ಇನ್ನುಳಿದ ವ್ಯರ್ಥ ಪ್ರಶ್ನೆಗಳನ್ನು ಏಕೆ ಕೇಳುತ್ತೀರಿ? ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ ಸತೋಪ್ರಧಾನರಾಗಿರಿ. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸಿಗಬಹುದು. ಜ್ಞಾನವು ಬಹಳ ಸರಳವಾಗಿದೆ. ನಮ್ಮ ಧರ್ಮದವರಲ್ಲದವರು ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳುತ್ತಾರೆ? ಇಲ್ಲಿ ಕುಳಿತು ಅಭ್ಯಾಸ ಮಾಡುವುದರಿಂದ ಇದೇ ನೆನಪಿಗೆ ಬರುತ್ತದೆ. ರಚಯಿತ ಮತ್ತು ರಚನೆಯ ಚಕ್ರವೇ ನೆನಪಿರಬೇಕು. ತಂದೆ ಮತ್ತು ಸ್ವರ್ಗದ ಆಸ್ತಿ. ತಂದೆ ಸ್ವರ್ಗವನ್ನು ರಚಿಸುತ್ತಾರೆ. ತಂದೆಯನ್ನು ನೆನಪು ಮಾಡಬೇಕು. ಮಾಯೆಯೂ ಮರೆಸುತ್ತದೆ. ಇದು ಕಣ್ಣ ಮುಚ್ಚಾಲೆ ಆಟವಾಗಿದೆ. ವ್ಯಾಪಾರ ಇತ್ಯಾದಿಗಳನ್ನು ಮಾಡಬೇಕು, ಆದರೆ ಸಮಯ ಎಷ್ಟು ಬಾಕಿ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಶರೀರ ನಿರ್ವಹಣೆ ನಡೆಯುವಷ್ಟು ಮಾತ್ರ ಇಟ್ಟುಕೊಳ್ಳಬೇಕು. ಬಡ್ಡಿ ಇತ್ಯಾದಿಗಳ ಆಸೆಯೂ ಬೇಡ. ಇರುವ ಹಣದಿಂದ ರೊಟ್ಟಿ ತುಂಡು ಸಿಗುವಷ್ಟು ಲೆಕ್ಕಾಚಾರವಿರಬೇಕು ಅಷ್ಟೇ. ಅಥವಾ ನಾವು ಶಿವಬಾಬಾರವರ ಖಜಾನೆಗೆ ನೀಡುತ್ತೇವೆ, ನಂತರ ನಾವು ಅವರಿಂದಲೇ ತಿನ್ನುತ್ತಿರುತ್ತೇವೆ. ಶಿವಬಾಬಾರವರ ಭಂಡಾರವು ಭರ್ಪೂರಾಗಿದೆ. ಕಾಲನ ಕಾಟವೆಲ್ಲವೂ ದೂರ. ಸನ್ಯಾಸಿಗಳಿಗೆ ರೊಟ್ಟಿ ಸಿಗಲೇಬೇಕು. ಇಲ್ಲೂ ಸಹ ಶಿವಬಾಬಾರವರ ಭಂಡಾರದಿಂದ ರೊಟ್ಟಿ ಸಿಗಲೇಬೇಕು. ನೀವೆಲ್ಲರೂ ಕ್ಷಾಮ ಆಗಿದ್ದೀರಿ.
ನಿಮ್ಮನ್ನು ಸುಂದರರನ್ನಾಗಿ ಮಾಡಲು ಹುಂಡಿ ತುಂಬಿಸುತ್ತಿದ್ದೇನೆ. ಇದರಲ್ಲಿ ಮಕ್ಕಳಿಗೆ ನಿಶ್ಚಯ ಬುದ್ಧಿ ಇರಬೇಕು. ಸ್ಪಿರಿಚುವಲ್ ಫಾದರ್ ಸ್ಪಿರಿಚುವಲ್ ಮಕ್ಕಳಿಗೆ ಜ್ಞಾನ ನೀಡುತ್ತಾರೆ. ಅದಕ್ಕಾಗಿಯೇ ಹೇಳಲಾಗಿದೆ, ಇನ್ಕಾರ್ಪೋರಿಯಲ್ ಗಾಡ್ ಫಾದರ್ ಮಾತ್ರ ಸ್ಪಿರಿಚುವಲ್ ಜ್ಞಾನ ನೀಡಲು ಸಾಧ್ಯ ಎಂದು ಬರೆಯಿರಿ. ಮನುಷ್ಯರಂತೂ ಬಿಡಿ, ದೇವತೆಗಳು ನೀಡಲು ಸಾಧ್ಯವಿಲ್ಲ. ಆದರೂ ಬ್ರಾಹ್ಮಣರಿಗೆ ನೀಡುತ್ತಾರೆ. ಬ್ರಾಹ್ಮಣರದ್ದು ಕುಲವಾಗಿದೆ. ತಂದೆಯೂ ಇಲ್ಲಿದ್ದಾರೆ. ಎಲ್ಲವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ತಿಳಿಸುತ್ತಲೂ ಇರುತ್ತೀರಿ. ತಂದೆ ಎಷ್ಟು ತಿಳಿಸಿದ್ದಾರೆ, ಆದರೆ ತಮೋ ಪ್ರಧಾನ ಬುದ್ಧಿಯ ಕಾರಣದಿಂದ ಅದು ತಲೆಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ. ನೀವು ಜೀವಂತವಾಗಿರುವಾಗಲೇ ತಂದೆಯನ್ನು ನೆನಪು ಮಾಡುತ್ತೀರಿ. ಉನ್ನತ ಪದವಿ ಪಡೆಯಲು ಸತೋಪ್ರಧಾನರಾಗುತ್ತೀರಿ. ನೆನಪಿನ ಯಾತ್ರೆಯು ಅತ್ಯಂತ ಕಠಿಣವಾಗಿದೆ. ಎಲ್ಲರಿಂದ ಬುದ್ಧಿಯೋಗವನ್ನು ತೆಗೆದುಹಾಕಿ ಒಬ್ಬ ತಂದೆಯೊಂದಿಗೆ ಜೋಡಿಸುತ್ತೀರಿ. ವಿನಾಶದ ಸಮಯ ಬಂದಾಗ ನಿಮ್ಮ ನೆನಪಿನ ಯಾತ್ರೆ ಪೂರ್ಣಗೊಳ್ಳುತ್ತದೆ. ಎಲ್ಲವೂ ಇದರ ಮೇಲೆಯೇ ಆಧಾರಿತವಾಗಿದೆ. ಏಕೆಂದರೆ ಮಕ್ಕಳ ನೆನಪಿನ ಯಾತ್ರೆ ಈಗ ಬಹಳ ಕಡಿಮೆ ಇದೆ. ಪತ್ರಿಕೆಯಲ್ಲಿತ್ತು, ಅಮೆರಿಕ ಮತ್ತು ರಷ್ಯಾ ಎಂಬ ಇಬ್ಬರಿದ್ದಾರೆ. ಇಬ್ಬರೂ ಬಯಸಿದರೆ ವಿನಾಶ ಮಾಡಬಹುದು ಅಥವಾ ಶಾಂತಿಯೂ ಮಾಡಬಹುದು. ಆದರೆ ಶಾಂತಿಯಂತೂ ಆಗುವುದಿಲ್ಲ. ಅವರು ಹೋರಾಡುತ್ತಾರೆ. ಬೆಣ್ಣೆ ನಿಮಗೆ ಸಿಗುತ್ತದೆ. ಈ ಬೇಹದ್ದಿನ ಡ್ರಾಮಾ ಬಹಳ ಮಜವಾಗಿದೆ. ಈ ಜ್ಞಾನದಿಂದಲೇ ಎಲ್ಲರಿಗೂ ಸದ್ಗತಿಯಾಗುತ್ತದೆ. ನೀರಿನ ಗಂಗೆಯ ಬಳಿ ಭಕ್ತರು ಹೋಗಿ ಕುಳಿತುಕೊಳ್ಳುತ್ತಾರೆ. ನಾವು ಪಾವನರಾಗುತ್ತೇವೆ ಎಂದು ಭಾವಿಸುತ್ತಾರೆ. ನೀವು ಕುಳಿತುಕೊಳ್ಳುವುದಿಲ್ಲ. ಜ್ಞಾನ ಮತ್ತು ಭಕ್ತಿಯಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸವಿದೆ ಎಂದು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಈಗ ಈ ಪತಿತ ಪ್ರಪಂಚದ ಅಂತ್ಯವಾಗಿದೆ. ಈಗ ವಾಪಸ್ ಹೋಗಬೇಕು. ಈ ಜ್ಞಾನವೇ ಈಶ್ವರೀಯ ಜ್ಞಾನ ರತ್ನಗಳು. ಇದರಿಂದ ಶಿವಬಾಬಾರವರ ಭಂಡಾರವು ಭರ್ಪೂರಾಗಿದೆ. ನಿಮಗೆ ಈ ಜ್ಞಾನ ರತ್ನಗಳನ್ನು ನೀಡುತ್ತಾರೆ. ಇದರಿಂದ ನೀವು ಅದು ಆಗುತ್ತೀರಿ, ಅಂದ್ರೆ ಲಕ್ಷ್ಮೀನಾರಾಯಣರಾಗುತ್ತೀರಿ. ಈಗ ಯಾರಾದರೂ ಪಡೆದು ಧಾರಣೆ ಮಾಡಿಕೊಳ್ಳಲಿ. ಮ್ಯೂಸಿಯಂಗೆ ಹೋಗಿ ಹೇಳುತ್ತಾರೆ ಅಲ್ಲವೇ, ಜೋಳಿಗೆಯನ್ನು ತುಂಬಿಸಿ ಎಂದು. ದೇವಸ್ಥಾನಕ್ಕೆ ಹೋಗಿ ಹೇಳುತ್ತಾರೆ, ಜೋಳಿಗೆಯನ್ನು ತುಂಬಿಸಿ. ಲಕ್ಷ್ಮಿಯ ಮುಂದೆ ಎಂದಿಗೂ ಈ ರೀತಿ ಹೇಳುವುದಿಲ್ಲ. ಅವರನ್ನು ಪೂಜಿಸುತ್ತಾರೆ. ಲಕ್ಷ್ಮಿ ಧನ ನೀಡುತ್ತಾಳೆ ಎಂದು ಭಾವಿಸುತ್ತಾರೆ. ಈ ಎಲ್ಲಾ ವಿಷಯಗಳನ್ನು ಮನುಷ್ಯರು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ನಾವು ಕೂಡ ಎಷ್ಟು ಬುದ್ಧಿಹೀನರಾಗಿದ್ದೆವು ಎಂದು ಈಗ ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತೀರಿ. ಈಗ ಸತೋಪ್ರಧಾನ ಬುದ್ಧಿವಂತರಾಗುತ್ತಿದ್ದೀರಿ. ಮತ್ತೆ ನಾವು ದೇವತೆಗಳಾಗುತ್ತೇವೆ. ನಂಬರ್ ವಾರ್ ಪುರುಷಾರ್ಥವಂತೂ ಇದ್ದೇ ಇದೆ. ಜ್ಞಾನವು ಎಷ್ಟು ಸುಲಭವಾಗಿದೆ. ಸೃಷ್ಟಿ ಚಕ್ರವನ್ನು ತಿಳಿಯುವುದೇ ಜ್ಞಾನ ಅಲ್ಲವೇ? ಅಂದರೆ ಸ್ವಯಂ ಆತ್ಮವು ಚಕ್ರಧಾರಿಯಾಗುತ್ತದೆ. ಅದರಲ್ಲಿ ಎಲ್ಲ ಜ್ಞಾನವಿದೆ ಮತ್ತು ನೀವು ಸ್ವದರ್ಶನ ಚಕ್ರಧಾರಿಗಳು ಎಂದು ಬೇರೆ ಯಾರೂ ಹೇಳಲು ಸಾಧ್ಯವಿಲ್ಲ. ಅವರು ಅರ್ಥವನ್ನೇ ತಿಳಿದುಕೊಂಡಿಲ್ಲ. ಸ್ವದರ್ಶನ ಚಕ್ರದಿಂದ ಎಲ್ಲರ ಕುತ್ತಿಗೆ ಕತ್ತರಿಸಲಾಗುತ್ತದೆ ಎಂದು ಅವರು ಭಾವಿಸಿದ್ದಾರೆ. ಚಕ್ರವನ್ನು ವಿಷ್ಣು ಮತ್ತು ಕೃಷ್ಣನಿಗೆ ನೀಡುತ್ತಾರೆ. ಅತ್ಯಂತ ಉನ್ನತವಾದವರನ್ನು ಕೆಳಗೆ ಅಹಿಂಸಕರನ್ನಾಗಿ ಮಾಡಿದ್ದಾರೆ. ಭಾರತಕ್ಕೆ ಸ್ವರ್ಗ ಎಂಬ ಹೆಸರಿತ್ತು. ಈಗ ಏನಾಗಿದೆ? ಬಾಬಾ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಎಂದು ಈಗ ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತೀರಿ. ಅವಿನಾಶಿ ಜ್ಞಾನ ರತ್ನಗಳಿಂದ ಭಂಡಾರವು ಭರ್ಪೂರಾಗುತ್ತದೆ. ಇದರಿಂದ ನೀವು ಶ್ರೀಮಂತರಾಗುತ್ತೀರಿ. ಬೇರೆ ಯಾವುದೇ ವಸ್ತುವನ್ನು ನೀಡುವುದಿಲ್ಲ. ಜ್ಞಾನದಿಂದಲೇ ಸದ್ಗತಿಯಾಗುತ್ತದೆ. ನಿಮಗೆ ಇಡೀ ಚಕ್ರದ ಬಗ್ಗೆ ತಿಳಿದಿದೆ. ನೀವು ಅತ್ಯಂತ ಮೌಲ್ಯಯುತವಾಗಿದ್ದೀರಿ. ನಿಮ್ಮಂತೆ ಮೌಲ್ಯಯುತವಾದವರು ಯಾರೂ ಇಲ್ಲ. ಶಿಕ್ಷಣದಿಂದ ಯಾರೋ ಕೆಳಮಟ್ಟದವರು ಎಂಪಿಯೂ ಆಗುತ್ತಾರೆ. ನಂತರ ಎಲ್ಲರೂ ಒಟ್ಟಿಗೆ ಇರುತ್ತಾರೆ. ಆಗ ತಿಳಿಯುವುದೇ ಇಲ್ಲ. ಆಗ ಕೆಳಮಟ್ಟದ ಭಾವನೆ ಎಲ್ಲಿ ಹೋಗುತ್ತದೆ? ನಿಮ್ಮ ಕೆಳಮಟ್ಟದ ಭಾವನೆ ಎಂದರೆ ಅಪವಿತ್ರರಾಗುವುದು. ನಿಮ್ಮದಂತೂ ಬಹಳ ಮಜವಾದ ಜ್ಞಾನವಾಗಿದೆ. ಜ್ಞಾನದಿಂದಲೇ ಸಂತೋಷವಾಗುತ್ತದೆ. ಈಶ್ವರೀಯ ಮತ ಮತ್ತು ಮನುಷ್ಯ ಮತ. ಈಶ್ವರೀಯ ಮತದಿಂದ ನೀವು ದೇವತೆಗಳಾಗುತ್ತೀರಿ. 21 ಜನ್ಮಗಳ ನಂತರ ಮತ್ತೆ ಮನುಷ್ಯ ಮತವನ್ನು ಪಡೆಯುತ್ತೀರಿ. ಮನುಷ್ಯ ಮತ, ದೇವತಾ ಮತ ಮತ್ತು ಈಶ್ವರೀಯ ಮತ. ಈಶ್ವರೀಯ ಮತವು ಸಂಗಮ ಯುಗದಲ್ಲಿ ಸಿಗುತ್ತದೆ. ಇದರಿಂದ ನೀವು ದೇವತೆಗಳಾಗುತ್ತೀರಿ. ಅಲ್ಲಿ ಸುಖವೇ ಸುಖವಿದೆ. ದೇವತಾ ಮತದ ವರ್ಣನೆ ಮಾಡಲಾಗುತ್ತದೆ.
ಈಶ್ವರೀಯ ಮತ ಮನುಷ್ಯ ಮತದಿಂದ ದೇವತಾ ಮತವನ್ನಾಗಿ ಮಾಡುತ್ತದೆ. ಮನುಷ್ಯ ಮತ ಎಂದರೆ ರಾವಣನ ಮತ. ಈ ವಿಷಯಗಳು ಶಾಸ್ತ್ರಗಳಲ್ಲಿ ಇಲ್ಲ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ: ಸದಾ ಸುಮಂಗಲಿ ಭವ. ನೀವು ಮಕ್ಕಳದ್ದು ಅವಿನಾಶಿ ಸುಮಂಗಲಿಯಾಗಿದೆ. ಅದು ಎಂದಿಗೂ ಅಳಿಸಿ ಹೋಗುವುದಿಲ್ಲ, ಏಕೆಂದರೆ ಅವಿನಾಶಿ ಅಮರನಾಥನೇ ನಿಮ್ಮ ಸುಮಂಗಲಿಯಾಗಿದ್ದಾರೆ. ಅವರು ಹೇಗೆ ಅಮರರೋ ಹಾಗೆಯೇ ನಿಮ್ಮ ಸುಮಂಗಲಿತನವು ಅಮರವಾಗಿದೆ. ಸುಮಂಗಲಿಯನ್ನು ಅತ್ಯಂತ ಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತದೆ. ಅವರು ಸದಾ ಸಂತುಷ್ಟರಾಗಿರುತ್ತಾರೆ, ಏಕೆಂದರೆ ಖಜಾನೆಗಳಿಂದ ಸಂಪನ್ನರಾಗಿ ಸದಾ ಅಲಂಕೃತ ಮೂರ್ತಿಯಾಗಿರುತ್ತಾರೆ. ಒಳ್ಳೆಯದು. ಓಂ ನಮಃ ಶಿವಾಯ.